ಇಲ್ಲಿ ಆನೆ ಬರೋ ಜಾಗದಲ್ಲಿ ನಾನು ಒಬ್ಬನೇ ಇವತ್ತು ಸೋಲೋ ಕ್ಯಾಂಪಿಂಗ್ ಆಗ್ತಾ ಇದ್ದೀನಿ. ಆನೆಗಳು ಇವತ್ತು ಆ ಜೋಳನ ಮೇಯ್ಬೇಕಂದ್ರೆ ನನ್ನನ್ನು ದಾಟಿ ಹೋಗ್ಬೇಕು. ಆನೆ ಬಂದ ತಕ್ಷಣ ಈ ಥರ ಸೌಂಡ್ ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಆನೆ ಹೊಲಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ. ಏನೋ ಸೌಂಡ್ ಕೇಳಿಸ್ತಿದೆ ಅಲ್ಲಿ. ಈ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ, ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಓಕೆ, ಹೋಣ ಬನ್ನಿ. ಇವತ್ತು ಈ ರಾತ್ರಿ ಈ ಜಾಗದಲ್ಲಿ ನಾನೊಬ್ಬನೇ ಸೋಲೋ ಕ್ಯಾಂಪಿಂಗ್ ಆಗ್ತಾ ಇದ್ದೀನಿ. ಸೊ ಎಲ್ಲಿದ್ದೀನಿ ಗೊತ್ತಾ ಇವಾಗ ನಾನು? ನೋಡಿ, ನಿನ್ನೆ ರಾತ್ರಿ ಅಲ್ಲ, ಈ ತಿಂಗಳು ಪ್ರತಿ ರಾತ್ರಿನೂ ಇಲ್ಲಿಗೆ ಬಂದು ಆನೆಗಳು ತಿನ್ಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ಟ್ಯಾಕ್ಟ್ರು ಇಲ್ಲಿದೆ, ನಾನು ಇಲ್ಲಿದ್ದೀನಿ, ನಮ್ಮ ಕ್ಯಾಂಪ್ ಹಿಂದೆ ಇದೆ. ಸೊ ಇವತ್ತು ರಾತ್ರಿ ಇದೇ ಜಾಗದಲ್ಲಿ ಕ್ಯಾಂಪ್ ಹಾಕ್ಕೊಂಡು ಆನೆಗಳನ್ನು ಹೊಲಕ್ಕೆ ಬಿಡದೇ ಇರೋಗೆ ಕಾಯಬೇಕು. ಅದೇ ನಮ್ಮ ಚಾಲೆಂಜಸ್ಸು. ನಾನು ಕರೆದ್ರೆ ಎಲ್ಲರೂ ಬರ್ತಾರೆ, ನಮ್ಮ ಡೈರೆಕ್ಟ್ರು, ನಮ್ಮ ಮಾವ, ಗಂಡುಗಲಿ ಕುಮಾರರು ಎಲ್ಲರೂ. ಬಟ್ ಅವರು ಅಲ್ಲಿ ಟ್ರೀ ಹೌಸ್ ಏನಿದೆ ಅದ್ರ ಮೇಲ್ಗಡೆ ಇರ್ತಾರೆ, ನಮ್ಮ ಮಾವ ಅಲ್ಲಿ ತೋಟದ ಮನೇಲಿ ಇರ್ತಾರೆ. ಆದರೆ ಇಲ್ಲಿ ಆನೆ ಬರೋ ಜಾಗದಲ್ಲಿ ನಾನು ಒಬ್ಬನೇ ಇವತ್ತು ಸೋಲೋ ಕ್ಯಾಂಪಿಂಗ್ ಆಗ್ತಾ ಇದ್ದೀನಿ. ಟೈಮ್ 8 ಗಂಟೆ 12 ನಿಮಿಷ ಆಗಿದೆ. ಆಲ್ರೆಡಿ ಆನೆಗಳು ಬಂದ್ಬಿಟ್ಟಿದ್ದಾವೆ. ಅಲ್ಲಿ ಹೇಳಿದ್ರು, ಅಲ್ಲಿ ಕೇಳಿದ್ರಲ್ಲ, ಅಲ್ಲಿ ಬರ್ತಾ ದಾರಿಲಿ ಅವ್ರು ಹೇಳಿದ್ರು ಆನೆಗಳು ಇನ್ನೇನು ಬಂದ್ಬಿಡ್ತವೆ, ನೀವು ಹೋಗೋಷ್ಟಲ್ಲೇ ಹುಷಾರಾಗಿ ನೋಡ್ಕೊಂಡು ಹೋಗಿ ದಾರಿಲೇ ಇರ್ಬೋದು ಅಂತ ಹೇಳಿದ್ರು. ಇವತ್ತು ಬರ್ತವೆ. ಅವತ್ತು ಬಂದಿತ್ತು. ಸ್ವಲ್ಪ ಜೋಪಾನ ಹೋಗಿ ನೋಡಿ. ಫೈನಲಿ ನಮ್ಮ ಕ್ಯಾಂಪ್ ಹಾಕೋ ಜಾಗಕ್ಕೆ ಬಂದಿದ್ದೀನಿ. ಇವಾಗ ಫಸ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕ್ಬೋಣ ಬನ್ನಿ. ಸೊ ಎಲ್ಲಿ ಸೇಫ್ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ನೋಡ್ರಿ. ಓಕೆ, ನಮ್ಮ ಟ್ರ್ಯಾಕ್ಟರ್ ಇರುತ್ತೆ, ಟ್ರ್ಯಾಕ್ಟರ್ ಪಕ್ಕದಲ್ಲೇ ಕ್ಯಾಂಪ್ ಹಾಕ್ತೀನಿ. ನಮ್ಮ ಜೋಳದಲ್ಲ ನೋಡಿ, ಇದೆ ಈ ಕಟ್ಟೆ ಏನಿದೆ ಇದ್ರ ಪಕ್ಕದಲ್ಲೇ ನೈಟೆಲ್ಲ ಮೇಯ್ಕೊಂಡು ಹೋಗೋದು ಇದೇ ಜಾಗದಲ್ಲಿ ಆನೆಗಳು. ನಮಗೆ ಇಲ್ಲಿ ಒಂಟಿ ಕೊಂಬಾನೆ ಬಂದರೆ ತೊಂದರೆ ಇಲ್ಲ, 2 ಕೊಂಬಾನೆ ಬಂದರೆ ತೊಂದರೆ ಇಲ್ಲ, ಮಕನ ಬಂದ್ರೂ ತೊಂದರೆ ಇಲ್ಲ. ಬಟ್ ಅದೊಂದು ಸಿಂಡ ಇದೆಯಲ್ಲ, ಲಾಸ್ಟ್ ಟೈಮು ಟ್ಯಾಕ್ಟ್ರಿಗೆ ಬರ್ತೈತಲ್ಲ, ಅದೊಂದು ಬಂದರೆ ಸ್ವಲ್ಪ ಡೇಂಜರಸ್ ಅದು. ಸೊ ಹುಷಾರಾಗಿರಬೇಕು. ಓಕೆ, ಲೆಟ್ಸ್ ಗೋ. ನಮ್ಮ ಡೈರೆಕ್ಟ್ರು, ನಮ್ಮ ಮಾವ ಎಲ್ಲರೂ ಡೈಲಿ ನಿದ್ಗೆಟ್ಟು ಸುಸ್ತಾಗ್ಬಿಟ್ಟಾರ. ಇವತ್ತು ಅವ್ರಿಗೆ ರೆಸ್ಟ್ ಕೊಟ್ಟು ಇಲ್ಲಿ ಹೊಲನ ನಾನು ಕಾಯ್ತೀನಿ ಇವತ್ತೊಂದು ರಾತ್ರಿ. ಸೊ ಆನೆಗಳು ಇವತ್ತು ಆ ಜೋಳನ ಮೇಯ್ಬೇಕಂದ್ರೆ ನನ್ನನ್ನು ದಾಟಿ ಹೋಗ್ಬೇಕು. ಓಕೆ ಗೈಸ್, ಫೈನಲಿ ನಮ್ಮ ಕ್ಯಾಂಪ್ ರೆಡಿ ಆಯಿತು. ಇಲ್ಲಿ ನೋಡಿ, ನಮ್ಮ ಟ್ರ್ಯಾಕ್ಟರು, ಅದರ ಪಕ್ಕನೇ ನಮ್ಮ ಕ್ಯಾಂಪ್. ಅದರಲ್ಲಿ ಇವತ್ತು ನಾನು ಒಬ್ಬನೇ ಇರಬೇಕು. ಯಾವುದು ಕನ್ನಡಕ ಸೊಳ್ಳೆಗಳು, ನೊಣಗಳು ಬರ್ತವೆ ಅಂದ್ಬಿಟ್ಟು ತಗೊಂಡು ಬಂದಿದ್ದೆ ಬೈಕಲ್ಲಿ. ಓಕೆ, ಅಲ್ಲಿರಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಯಾಂಪಿಂಗ್ ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ. ಸೊ ಏನಿಲ್ಲ, ಪರ್ಫೆಕ್ಟಾಗಿದೆ, ಆರಾಮಾಗಿರ್ಬೋದು ಇಲ್ಲಿ. ಸೊ ನಮ್ಮ ಸೇಫ್ಟಿಗೆ ನಮ್ಮ ಟ್ರ್ಯಾಕ್ಟರ್ ಇದೆ, ನನ್ನ ಸೇಫ್ಟಿಗೆ ಒಂದು ಮಚ್ಚು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ. ಇವತ್ತಿಲ್ಲಿ ಅಡುಗೆ ಮಾಡೋದು ಅದು ಇದು ಏನಿಲ್ಲ. ಟೀ ಆನ್ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಮತ್ತು ಟೀಗೆ ಏನೇನು ಬೇಕೋ ಆ ಐಟಮ್ಗಳಿದ್ದಾವೆ. ಗ್ಯಾಸ್ ತಂದಿದ್ದೀನಿ. ಅಡುಗೆ ಗಿಡ್ಗೆ ಎಲ್ಲ ಮಾಡೋದು ಬೇಡ. ನಾವು ಆನೆ ಕಾಯೋದರಲ್ಲೇ ಫುಲ್ ಬ್ಯುಸಿ. ಇವಾಗ ಫಸ್ಟು ನಮ್ಮ ಕ್ಯಾಂಪೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ಇಲ್ಲಿಂದ ಒಂದು ರೌಂಡ್ ನೋಡ್ಕೊಬರೋಣ, ಆನೆಗಳು ಬಂದಿದ್ದಾವೋ ಇಲ್ವೋ ಅಂತ. ಗೊತ್ತಾಗ್ಬಿಡುತ್ತೆ ಒಂದೊಂದು ದಿನ 7 ಗಂಟೆ 8 ಗಂಟೆ 6:30ಇಂದನೂ ಸ್ಟಾರ್ಟು ಆನೆಗಳು ಬರೋದು. ಎಷ್ಟೊತ್ತು ಬರ್ತವೆ ಅನ್ನೋದು ಗೊತ್ತಿಲ್ಲ, ಇದೇ ಟೈಮ್ಗೆ ಬರ್ತವೆ ಅನ್ನೋದು ಡೌಟು. ಗಂಡುಗಲಿ ಕುಮಾರವರು, ನಮ್ಮ ಮಾವ, ನಮ್ಮ ಡೈರೆಕ್ಟ್ರ್ ಎಲ್ಲರೂ ಅಣ್ಣ ನಾವು ಬರ್ತೀವಿ ಅಂದರು. ಸೊ ಸುಳ್ಳು ಹೇಳ್ಬಿಟ್ಟು ನಾನು ಒಬ್ಬನೇ ಇದ್ದೀನಿ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಬ್ಬನೇ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅಲ್ಲಿ ಇರಿಸಿದ್ದೀನಿ. ಓಕೆ, ಲೆಟ್ಸ್ ಗೋ. ನಾನು ಇಷ್ಟೊತ್ತನಕ ಕ್ಯಾಂಪೆಲ್ಲ ಹಾಕಿ ಮುಗಿಸ್ದೆ. ನನ್ನನ್ನು ನೋಡೋದಕ್ಕೆ ನಮ್ಮ ಗಂಡುಗಲಿ ಕುಮಾರರು, ನಮ್ಮ ಮಾವ ನೋಡಲ್ಲಿ ಹೋಗ್ತಾವ್ರೆ. ಸೊ ಒಬ್ಬನೇ ಬೇಡ ಅಂತಿದ್ರು. ಪರವಾಗಿಲ್ಲ ಇರ್ತೀನಿ ಅಂದ್ಬಿಟ್ಟು ಹಾಕಿದ್ದೀನಿ. ಏನು ಮಾದಪ್ಪ, ನಾನು ಒಬ್ಬನೇ ಇರ್ಬೋದಾ ಇಲ್ಲಿ? ಹಾಂ, ಯಾಕ? ಇವತ್ತು ನಾನು ಒಬ್ಬನೇ ಇರಬೇಕು ಅಂದ್ಬಿಟ್ಟು ಹಾಕಿರೋದು ಕಣ ಇಲ್ಲಿ ಕ್ಯಾಂಪು. ಹಾಂ, ಇರಬೇಡ. ಹಾಂ ಹಾಂ ಸರ್, ನೀವು ಅಲ್ಗೋದ್ರೆ ಮರ್ಕೋದ್ರಿಯಾ ಟ್ರೀ ಹೌಸ್? ಓಕೆ, ನಮ್ಮ ಗಂಡುಗಲಿ ಕುಮಾರರೆಲ್ಲ ಆ ಟ್ರೀ ಹೌಸ್ ಮೇಲ್ಗಡೆಗೆ ಹೋಗ್ತಾರೆ. ಸೊ ಸದ್ಯಕ್ಕೆ ನಾವು ಇವಾಗ ಇಲ್ಲಿ ಫೈರ್ ಕ್ಯಾಂಪ್ಗೂ ರೆಡಿ ಮಾಡಾಯಿತು. ಟೀ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ, ಇನ್ನೊಂದು ಸ್ವಲ್ಪ ಚಳಿ ಆಗಲಿ, ಆಮೇಲೆ ಕಾಯಿಸ್ಕೊಂಡು ಕುಡಿಯೋಣ.
ಸದ್ಯಕ್ಕೆ ಒಂದು ರೌಂಡ್ ನೋಡ್ಕೊಬರೋಣ ಬನ್ನಿ. ಇಲ್ಲೇ ಹೋಗಿ ಆ ಟರ್ನಿಂಗು ಅದೇ ಸಿಕ್ಕಾ ಬಟ್ಟೆ ತಿನ್ಬಿಟ್ಟಿದೆಯಲ್ಲ ಅಲ್ಲಿಗೆ ಹೋಗಿದ್ದು ಬರೋಣ. ಇವಾಗ ನನಗೆ 2 ಆಪ್ಷನ್ ಇದೆ. ಒಂದು ನಡ್ಕೊಂಡು ಹೋಗೋದು, ಇನ್ನೊಂದು ನಮ್ಮ ಟ್ರ್ಯಾಕ್ಟರಲ್ಲಿ ಹೋಗೋದು. ನಡ್ಕೊಂಡು ಹೋದರೆ ಸ್ವಲ್ಪ ಡೇಂಜರು, ಟ್ರ್ಯಾಕ್ಟ್ರಲ್ಲಿ ಹೋದ್ರೆ ಸ್ವಲ್ಪ ಸೇಫ್ ಇರುತ್ತೆ ನನಗೆ. ನೈಟ್ ಇಲ್ಲೇ ಇರ್ತೀನಿ. ಹಾಂ ಡೈರೆಕ್ಟ್ರು ಕೇಳೋದೇ ಇಲ್ಲ ರೀ. ಇಲ್ಲಿ ನೋಡಿ, ನಾನು ಇಲ್ಲಿ ಒಬ್ಬನೇ ಇರ್ತೀನಿ ಅಂದರೆ ಬೇಡ ಅಂತ. ಬೇಡ ಇಲ್ಲಿ ಸೇಫ್ ಇಲ್ಲ ಇವರು ಅಂತಾರೆ. ನಮಗೆ ಭಯ. ಒಂದು ತಿಂಗಳಿಂದ ನೋಡಿ ಆನೆ ಥಿಯೇಟ್ರಿಗೆ ಬರ್ತದೆ. ನೀವು ಆಮೇಲೆ ಆ ಥರ ತಿಳ್ಕೊಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಮಾವ, ಗಂಡುಗಲಿ ಕುಮಾರರು ಎಲ್ಲರೂ ಇಲ್ಲೇ ಇರಿಸ್ಕೊಂಡು ಕ್ಯಾಮ್ರಾದಲ್ಲಿ ತೋರಿಸ್ದೆ ಒಬ್ಬನೇ ಇರೋ ಥರ. ಒಬ್ಬನೇ ಮಾಡ್ತೀನಿ. ಸೊ ಯಾವುದೇ ಫೇಕ್ ಕೀಕು ಆ ಥರ ಏನಿಲ್ಲ, ಒಬ್ಬನೇ ಮಾಡ್ತೀನಿ. ಸೊ ಎಷ್ಟೋ ಮಾಡಿದ್ದೀನಿ. ಇದೇನು ನನಗೆ ಅಷ್ಟೊಂದು ರಿಸ್ಕ್ ಏನು ಅನ್ಸಲ್ಲ, ಭಯನೂ ಅಂತ ಅನ್ಸಲ್ಲ ನನಗೆ. ಓಕೆ, ಇವಾಗ ಒಂದು ರೌಂಡು ಟ್ಯಾಕ್ಟ್ರಿಲಿ ಹೋಗಿದ್ದು ಬರೋಣ ಬನ್ನಿರಿ. ನಾನು ಹಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ರೆ ಆನೆಗಳು ಹೋಗಲ್ಲ ರೀ. ಈ ಸೈಲೆನ್ಸರ್ ಪೈಪ್ ಏನಿದೆ ಇದು ಇಲ್ಲಿದ್ದರೆ ಮಾತ್ರ ಸೌಂಡ್ ಬರೋದು ಟ್ಯಾಕ್ಟ್ರಿಗೆ. ಅಕಸ್ಮಾತ್ ಏನಾದರೂ ಆನೆಗಳು ಬಂದರೆ ಹತ್ರ ಬಂದಿದ್ರೆ ಹೊರಟೋಗ್ಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ನಾನು ಎಷ್ಟೇ ಹೇಳಿದ್ರು ಕೇಳಿಲ್ಲ. ಆನೆಗಳಲ್ಲಿ ಬರ್ತಾ ಇದ್ದಂತೆ ನಮ್ಮ ಗಂಡುಗಲಿ ಕುಮಾರರು ಬೋರ್ಡ್ ಬಂದು ಇಲ್ಲಿ ಫೈರ್ ಕ್ಯಾಂಪು ನಾನು ಚಿಕ್ಕದಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ದೊಡ್ಡದಾಗೆ ಹಾಕ್ಬಿಟ್ಟವ್ರೆ ನೋಡಿ ಇಲ್ಲಿ. ನೋಡಿ, ನಮ್ಮ ಗಂಡುಗಲಿ ಕುಮಾರರು ಎಲ್ಲ ಫುಲ್ ಫೈರ್ ಕ್ಯಾಂಪ್ ಹಾಕವ್ರೆ. ಇವತ್ತು ಆನೆ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಗೈಸ್. ಸೊ ತುಂಬ ಲಾಸ್ ಆಗ್ಬಿಟ್ಟಿದೆ, ನಿಜ ಸಿಕ್ಕಾಬಟ್ಟೆ ಲಾಸ್ ಆಗ್ಬಿಟ್ಟಿದೆ. ನೀನು ಹೋಗ್ಬೇಕು, ನಾನು ಬರಲ್ಲ ಇವತ್ತು. ಆಗಂದ್ಬಿಟ್ಟು ಇಲ್ಲಿ ಮನಗ್ಬಿಟ್ಟಾರಿ ಕಾಣ. ಯಾವತ್ತಂದ್ರೆ ಟೈಮು ಅನ್ನೋದು ಇವತ್ತು ನಮ್ಮ ಟೈಮ್ ಸರಿ ಇಲ್ಲ. ಸುಮ್ಮನೆ ಹೇಳ್ತೀನಿ ಒಂದಿನ ವಿಡಿಯೋಗೆ ನಾವು ಆಮೇಲೆ ಅಷ್ಟೇ ಹಬ್ಬ. ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಲ್ವಾ ಗೈಸ್? ಚಾಲೆಂಜ್ ಕಂಪ್ಲೀಟ್ ಮಾಡ್ಲೇಬೇಕಲ್ವಾ? ಚಾಲೆಂಜ್ ಮಾಡ್ಲಿ ಬೇಡ ಅನ್ನಲ್ಲ. ಆನೆ ಬರ್ದೇ ಹೋದಾಗ ಮಾಡ್ಲಿ. ಆನೆ ಬರೋ ದಾರಿಗೆ ಮಡ್ಗವ್ರೆಲ್ಲ ಇವರು ಟ್ಯಾಟ್ರಿನೂ ಇದೂ. ನಾನು ಬರ್ತೀನಿ ಅಂದ್ರೆ ಬೇಡ ಅಂತದೆ. ಡೈರೆಕ್ಟ್ರ್ ಇಬ್ರು ನಿದ್ದೆ ಮಾಡ್ಲಿ, 15 ದಿನ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡೋ 15 ಕಣ್ಣು ಮುಚ್ಚಿಸ್ತೀನಾಗಿದ್ದು. ಅದಕ್ಕೆ ಇವತ್ತು ನಿಮ್ದಾಗ ನಿದ್ದೆ ಮಾಡ್ರಿ. ಐ ವಿಲ್ ಟೇಕ್ ಕೇರ್ ಆಫ್ ಎಲಿಫೆಂಟ್ಸ್. ಅವ್ರು ಹೇಳ್ತಾರೆ ಅಪ್ಪ ಬೇಡ ಅಂತ, ನಮಗ್ ಭಯ. ಎಲ್ಲಾರು ಭಯ ಇರ್ತದೆ, ಆದ್ರೆ ಅವ್ರೊಬ್ಬರ ಕಳಿಸ್ಬಿಟ್ಟು ನೀವಿದ್ದಾರಿ. ಒಂದಿಬ್ರು ಟ್ರೀ ಹೌಸ್ಗೆ ಹೋಗ್ರಿ, ಒಂದಿಬ್ರು ತೋಟದ ಮನೆಗೆ ಹೋಗ್ರಿ. ಮುನೆ ಬರೋಣ ಹೋಗು. ಸರಿ, ನಮ್ ಡೈರೆಕ್ಟ್ರು ಮತ್ತೆ ಇನ್ನೊಬ್ಬ ಗಂಡುಗಲಿ ಕುಮಾರ ಟ್ರೀ ಹೌಸ್ಗೆ ಹೋಗ್ತಾರೆ. ನಮ್ಮ ಮಾವ ಇನ್ನೊಬ್ರು ಅಲ್ಲಿ ತೋಟದ ಮನೆಗೆ ಹೋಗ್ತಾರೆ. ನಾನು ಇಲ್ಲಿರ್ತೀನಿ ಗೈಸ್. ಬೇಡ ಕಾಣ. ಶಿವ, ನಾ ಬೇರೆ ಏನ್ ಸಾಚ ಇಲ್ಲ. ನಿದ್ದೆ ಹೋಗ್ಬಿಟ್ರು ನಂಗೂ ನಿದ್ದೆ ಹೋಗ್ಬಿಟ್ಟು ಅಂದ್ರೆ ನಂಗೆ ಫೋನ್ ಬಡ್ಕತೀರಿ ಹೆಸರಾಗಲ್ಲ. ನೋಡ್ನಲ್ಲ ಯಾರಿಗೆ ಓಲ್ಡ್ ಹಾಕ್ಬಿಟ್ಟವ್ರಿ. ಆನೆ ಬೇರೆ ಕೆಳಕ್ ಬರ್ತದೆ. ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ, ಬಿಜಿ. ನೀವು ಕರೆ ಮಾಡ್ತಿರೋ ವ್ಯಕ್ತಿ ಬೇರೆ ಕರೆಯಲ್ಲಿ ನೀರು ಇರ್ತಾರ. ಎತ್ತಿತ್ತು ಆನೆ ಬೇರೆ ಇತ್ತಾಗೆ ಬರ್ತದೆ. ಇಲ್ಲೇ ನಿಂತವ್ರೆ ಸೈಲೆನ್ಸರ್ ಪೈಪ್ ಬರ್ರ ಅನ್ಕೊಂಡು. ನನಗ್ ಬೇರೆ ಕೇಳಿ ಅವತ್ತು ಮರ್ಮರ್ ಮೇಲೆ ಕೈ ಇಲ್ಲಿ ಕುತ್ಕೊಂಡವ್ನಿ. ಇವ್ರು ಕ್ಯಾಣನ. ತೋಟದ ಮನೇಲಿ ಯಾರ್ಯಾರು ಇದ್ದರು? ಊರಾಳ್ಬೇಕು. ನೀವ್ ಬಂದೆ ಮೈಸಾ? ನಾನು ಅಡ್ಡೋಯ್ತೀನಿ. ಇವಾಗ ಏನ್ ಗೊತ್ತಾ, ಇವಾಗ ಡೈರೆಕ್ಟ್ರು ಒಂದಿಬ್ರು, ಆಮೇಲೆ ನಮ್ ಟ್ಯಾಕ್ಟ್ರಿ ಡ್ರೈವರು, ಗಂಡುಗಲಿ ಡ್ರೈವರು. ಇವಾಗ ಟ್ರೀ ಹೌಸ್ಗೆ ಹೋಗ್ತಾರೆ. ಸೊ ಟ್ರೀ ಹೌಸ್ ಇಂದ ಅವರು ಮೇಲ್ಗಡೆಯಿಂದ ವಾಚ್ ಮಾಡ್ತಾ ಇರ್ತಾರೆ. ಎಲ್ಲ ಕಾಣಿಸುತ್ತೆ ಅಲ್ಲಿ. ಆನೆ ಬಂದ ತಕ್ಷಣ ನಮ್ಗೆ ಹೇಳ್ತಾರೆ. ಇನ್ನು ಮತ್ತೆ ನಮ್ಮ ಮಾವ, ಇನ್ನು ಕೆಲವರು ಗಂಡುಗಲಿ ಗಾಯ್ಸರು, ಇನ್ನೊಂದಿಬ್ರು ಗಂಡುಗಲಿ ಗಾಯ್ಸಲ್ಲ, ಗಂಡುಗಲಿ ಕುಮಾರರು ನಮ್ಮ ತೋಟದ ಮನೇಲಿ ಇರ್ತಾರೆ. ನಾನು ಇಲ್ಲಿರ್ತೀನಿ. ಸೊ ಓಕೆ, ಬನ್ನಿ ಇವಾಗ
ಓಕೆ ಬಾಯ್ ಬಾಯ್. ಸರಿ ಫೋನ್ ಮಾಡಿ. ನಿಜವೂ ಜಾಬ್ ಬೇಡ ಅಂದ್ರೆ ನಾನು ಮಾತ್ ಕೇಳಲ್ಲ. ಹೋಗಿ ನಾವ್ ಇನ್ನೂ ಒಂದ್ ಗಳಿಗೆ ಇರ್ತೀವಿ, ಇಲ್ಲ ಅಂತಲ್ಲ. ನಾವು ಪಕ್ಕದ ತೋಟನೇ ಇನ್ನೊಂದ್ ಗಳಿಗೆ ಇರ್ತೀವಿ. ಓಕೆ ಓಕೆ ಲೆಟ್ಸ್ ಗೋ. ನನಗೆ ಬಿಟ್ಟು ಬರೋರಿ ಬಣ್ಣ. ಹಾ ನನಗೆ ಬಿಟ್ಟು ನಾನು ಇಲ್ಲಿ ಒಬ್ಬನೇ ಇರ್ತೀನಂತೆ. ನಿನ್ನ ಟ್ರೀ ಹೌಸ್ಗೆ ಹೋಗೋಕ್ಕಾಗಲ್ವಾ? 3 ಸೀಟು. ನಮ್ಮ ಡೈರೆಕ್ಟರ್ನ ಟ್ರೀ ಹೌಸ್ ಮೇಲ್ಗಡೆ ಏರಿಸ್ಬಿಟ್ಟು ಆಮೇಲೆ ಹೋಗೋಣ ಬನ್ನಿ ಗೈಸ್. ಏರ್ಸೋದಕ್ಕೆ ಒಬ್ಬನೇ ಹೋಗೋದಕ್ಕೆ ಭಯ ಅಂತಿರೋರು. ಸೊ ಅವ್ರನ್ನ ಟ್ರೀ ಹೌಸ್ ಮೇಲ್ಗಡೆ ಏರಿಸ್ಬಿಟ್ಟು ನಾವು ಹೋಗೋಣ ವಾಪಸ್. ಹೌದು ಸರಿಯಾಗಿದೆಯಾ? ಬಟ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಿದ್ನಲ್ಲ, ಈಗಕ್ಕೂ ಸ್ವಲ್ಪ ನಮ್ಮ ಡೈರೆಕ್ಟರ್ಗೆ ಧೈರ್ಯ ಬಂದಿದೆ. ಬಾಯ್ ಬಾಯ್ ಟಾಟಾ. ಫೋನ್ ಮಾಡ್ತೀನಿ. ಆನೆ ಬಂತು ಅಂದ್ರೆ ಇವ್ರಿಗೆ ಯಾರಿಗೋ ಕಾಣಲ್ಲ, ಆನೆ ನಾನು ಒಬ್ಬನಿಗೆ ಕಾಣಲ್ಲ. ಯಾಕಂದ್ರೆ ನಾವು ಮ್ಯಾಲಿದ್ದೀವಿ. ನಿಮ್ಗೆ ಹಚ್ಚಿ ಹೋಗಿದ್ರೆ ನಾನು ಹೇಳಿಲ್ವಾ ಮನಿಕೋಬೋದು, ನನಗೆ ಹೇಳ್ಬೇಡ ನೀನು. ಇದೊಂದೇ ಭಯ, ಇಲ್ಲಿ ಏರೋದೇ ಮನಿ ಕಂಡ್ರೆ ಹೆಂಗಾರ ಗೊತ್ತಾ, ಧೈರ್ಯ ಇಲ್ಲ ನಿಮ್ಗೆ ಜಾಸ್ತಿ. ನೀನು ಬಾಲ ನೀಡಿತಿ ಕಂಬಡ ಮುನಿ, ನೀನು ಬಾಲ ನೀಡಿದ್ದು ಹೋಗಿ ಆನೆ ಬಾಲನೆ. ಓಕೆ, ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಡ್ರೈವರು ಗಂಡುಗಲಿ ಕುಮಾರ್ ಎಲ್ಲರೂ ಟ್ರೀ ಹೌಸ್ ಮೇಲ್ಗಡೆಗೆ ಹೋದರು. ಇಲ್ಲಿಂದ ಒಂದು ರೌಂಡ್ ಅಲ್ಲಿ ಆನೆ ಬರೋ ದಾರಿಗೆ ಹೋಗಿ ನೋಡಿಕೊಂಡು, ಅಂದರೆ ನಾವು ಫಸ್ಟು ಟ್ಯಾಕ್ಟ್ರಿಲಿ ಹೋಗಿದ್ವಿ, ಇವಾಗ ನಡ್ಕೊಂಡು ಒಂದು ರೌಂಡು ಅಲ್ಲಿ ಆನೆ ಬರೋ ದಾರಿಗೆ ನೋಡ್ಕೊಂಡು ಆನೆ ಏನಾದರೂ ಬಂದಿದೆಯಾ ಅಂತ ಸೀದಾ ನಮ್ಮ ಕ್ಯಾಂಪ್ ಹತ್ರ ಹೋಗೋಣ ಬನ್ನಿ. ಸೊ ಹುಷಾರಾಗಿ ಹೋಗಬೇಕು. ಸೊ ತುಂಬ ಡೇಂಜರಸ್ಸು, ನೋಡೋಷ್ಟು ಈಸಿ ಅಲ್ಲ ಈ ಪ್ಲೇಸು, ತುಂಬ ಡೇಂಜರಸ್. ಹಾಗಾಗಿ ಹುಷಾರಾಗಿ ಹೋಗ್ಬೇಕು ಗೈಸ್. ಭಯ ಆಗ್ತಿದೆ ಸ್ವಲ್ಪ, ಯಾಕೋ ಡಗ್ ಅಂತಿದೆ. ನಮ್ಮ ಕ್ಯಾಂಪ್ ಹತ್ರ ಇರುವಾಗ ಭಯ ಆಗ್ತಾ ಇರಲಿಲ್ಲ, ಇವಾಗ ಯಾಕೋ ಎದೆ ಡಗ್ ಅಂತಿದೆ. ಓಕೆ, ಇಲ್ಲಿ ನೋಡಿ ಆನೆ ಏನಾದರೂ ಬಂದಿದೆಯಾ ಅಂತ. ಆ ಸುತ್ತ ಎಲ್ಲ ಎರ್ತಿದೆ, ಆದರೂ ಆ ಎರ್ತನೂ ತುಳ್ಕೊ ಬರುತ್ತದು. ಸ್ವಲ್ಪನೂ ಭಯ ಇಲ್ಲ ಆ ಆನೆಗೆ. ಓಕೆ ಲೆಟ್ಸ್ ಗೋ. ಆನೆ ಬಂದ ತಕ್ಷಣ ಈ ಥರ ಸೌಂಡ್ ಆಗುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಆನೆ ಹೊಲಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ. ಹಾಗೆ ನೋಡಿ, ಹೊಲದೊಳಗಡೆ ಎಂಟ್ರಿ ಕೊಟ್ಟರೆ ನೋಡಿ ಎಷ್ಟೆಲ್ಲ ಹಾನಿಯಾಗಿದೆ ಅಂದರೆ ಹಬ್ಬ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ಆನೆ ಲದ್ದಿ. ಸೊ ಇದು ಒಂದು ವಾರದಲ್ಲಿ ಹಾಕಿರೋ ಲದ್ದಿ, ಇದು ಸಿಕ್ಕಾಬಟ್ಟೆ. ಇಲ್ಲಿ ನೋಡಿ ಸುತ್ತ ಎಲ್ಲಿ ನೋಡಿ ಇದೇನು ಇಷ್ಟು ಖಾಲಿ ಅಂತ ಅಲ್ಲ, ಕೆಲವೊಂದು ಸಿಕ್ಕಾಬಟ್ಟೆ ತುಳಿದಿರೋವನ್ನ ತರ್ಕೊಂಡೋಗಿ ಹಸುಗೆ ಹಾಕಿರೋದು. ಇದೆಲ್ಲ ನೋಡಿ ತುಳಿದಿರೋದು ಇದೆಲ್ಲ. ಇಲ್ಲಿ ನೋಡಿ ನೆನ್ನೆ ರಾತ್ರಿ ಇದೇ ಇದರಲ್ಲಿ ಇಲ್ಲಿ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಹಂಗೋಗಿ ನೋಡಿ ಹಿಂಗೋಗಿದೆ. ಸೊ ನಾವು ಇದೇ ದಾರಿಲಿ ಹಿಂಗೋಗಿ ಬನ್ನಿ. ಏನೋ ಸೌಂಡ್ ಕೇಳಿಸ್ತಿದೆ ಅಲ್ಲಿ ದೂರದಲ್ಲಿ ಯಾವುದೋ ಬೋರ್ವೆಲ್ ಆಗ್ತಾ ಇದೆ. ಸೊ ಅದರದ್ದು ಸ್ವಲ್ಪ ಸೌಂಡು. ಆ ಕೆಲವೊಂದು ಆನೆಗಳು ಆ ಕಡೆಗೆ ಹೋಗ್ತಾ ಇದ್ವು, ಇವತ್ತು ಅಲ್ಲಿ ಯಾರೋ ಬೋರ್ವೆಲ್ ಕೊರಿಸ್ತಾ ಇದ್ದಾರೆ. ಆ ಸೌಂಡ್ಗೆ ಆ ಕಡೆಗೆ ಹೋಗಲ್ಲ, ಇವತ್ತು ಬಂದರೆ ಡೈರೆಕ್ಟ್ ಇಲ್ಲಿಗೆ ಬರೋದು, ಅದಂತೂ ಕನ್ಫರ್ಮ್. ನೋಡಿದ್ರಲ್ಲ, ಒಂದು ರೌಂಡು ಟ್ಯಾಕ್ಟ್ರಿಲಿ ಹೋಗಿದ್ದು ಬಂದೆ, ಒಂದು ರೌಂಡ್ ಹಾಗೆ ನಡ್ಕೊಂಡು ಹೊಲವೆಲ್ಲ ಸುತ್ಕೊಂಡು ಬಂದೆ. ಇನ್ನು ಆನೆ ಬಂದಿಲ್ಲ, ಬಟ್ ಇಷ್ಟೊತ್ತು ಬಂದ್ಬಿಡ್ತಿದ್ವು. ಅಲ್ಲೇನಾದರೂ ನಾವು ಸೈಲೆನ್ಸರ್ ಪೈಪು ಕಳೆದು ಟ್ಯಾಕ್ಟ್ರಿ ಒಂದು ರೌಂಡ್ ಹೋಗ್ದೇವಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡೋದು. ಆ ಸೌಂಡಿಗೆ ಭಯ ಪಟ್ಕೊಂಡು ಸ್ವಲ್ಪ ದೂರದಲ್ಲಿದ್ದಾವೆ. ಇವಾಗ ಒಂದು ಜೋಳ ಕಿತ್ಕೊಂಡು ಅಲ್ಲಿಗೋಗಿ ನಮ್ಮ ಕ್ಯಾಂಪ್ ಹತ್ರ ಜೋಳ ಸುಡೋಣ. ಹಾಗೆ ಇದಿದೆ ಏನಪ್ಪ, ಟೀ ಇಟ್ಕೊಂಡು ಕುಡಿಯೋಣ ಬನ್ನಿ. ಸ್ವಲ್ಪ ಚಳಿ ಇವಾಗ, ನೈಟ್ ಹೊತ್ತು ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಟೀ ಕುಡಿಯೋಣ ಬನ್ನಿ. ಅಣ್ಣ ಒಂದು 4 ಗ್ಲಾಸ್ ಜಾಸ್ತಿನೇ ಇಟ್ಟೋಣ,
ನಮ್ಮ ಗಂಡಗಲಿ ಕುಮಾರ ಅಥವಾ ನಮ್ಮ ಮಾವ ಯಾರನ್ನು ಕರೆದ್ಬಿಟ್ಟು ಅವ್ರಿಗೂ ಒಂದೊಂದು ಗ್ಲಾಸ್ ಕೊಟ್ಬಿಡೋಣ. ಟೀ ವೇಸ್ಟ್ ಆಗುತ್ತೆ, ಹೆಂಗೂ ಮಡಗ್ತೀನಿ, ಒಬ್ಬನಿಗೇನಕ್ಕೆ ಅವ್ರಿಗೂ ಸೇರಿಸಿ ಇಟ್ಕೊಳ್ಳೋಣ. ಹುಷಾರಾಗಿರ್ಬೇಕು. ನಾವಿಲ್ಲಿ ಟೀ ಮಡಗ್ತಾ ಹಿಂದೆ ಆನೆ ಬಂದಿದ್ರೂ ಗೊತ್ತಾಗಲ್ಲ, ಹೇಳೋಕ್ಕಲ್ಲ. ಒಂದೊಂದು ಆನೆಗಳು ಆ ಥರ ಆನೆಗಳು ಇಲ್ಲಿ ಇರೋದು. ನಾನು ತುಂಬ ಸೋಲೋ ಕ್ಯಾಂಪಿಂಗ್ಗಳು ಮಾಡಿದ್ದೀನಿ, ಆದರೆ ಆವಾಗಲೆಲ್ಲ ಅಷ್ಟೊಂದು ಭಯ ಆಗ್ತಿರಲಿಲ್ಲ. ಈ ಸೋಲೋ ಕ್ಯಾಂಪಲ್ಲಿ ಒಂದು ಸ್ವಲ್ಪ ಭಯ ಆಗ್ತಿದೆ ಯಾಕೋ, ಅದು ಯಾಕಂತ ಗೊತ್ತಿಲ್ಲ. ಯಾಕೆ ಅಂತ ಏನು, ಆನೆಗಳು ಮಿಸ್ ಇಲ್ಲದೆ ಡೈಲಿ ಬರ್ತಾವಲ್ಲ, ಅದೊಂದೇ, ಬೇರೆ ಇನ್ನೇನಿಲ್ಲ. ಹುಷಾರಾಗಿರಬೇಕು ಗಾಯ್ಸ್. ಅಷ್ಟೆಲ್ಲ ನಿದ್ಗೆಟ್ಟು ಆನೆಗಳನ್ನು ಓಡಿಸ್ಕೊಂಡೆ ಎಷ್ಟೆಲ್ಲ ಹಾನಿ ಮಾಡಿದ್ದಾವೆ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಲಾಸು. ಅದು ನಾವು ಅದನ್ನು ಸ್ವಲ್ಪ ಕಾಮಿಡಿಯಾಗಿ ತೋರಿಸ್ಬೋದು. ಏನಂದರೆ ದುಃಖ ಒಳಗಿರುತ್ತೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ನಾನು ಈ ಫೀಲಿಂಗು ದುಃಖ ಆ ಥರನೆಲ್ಲ ತೋರಿಸಲ್ಲ. ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತು. ಆದರೂ ಸೊ ನಮ್ಮ ಜೊತೆಯಲ್ಲಿರೋರು ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಒಂದು ಮೋಟೋ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ, ಅವರು ನಮ್ಮ ಜೊತೆ ಇದ್ದಾಗ ಅವರನ್ನು ಎಮೋಷ್ನಲ್ ಮಾಡೋದು ಅಥವಾ ಅವ್ರ ಮೊದಲೇ ದುಃಖದಲ್ಲಿರೋದನ್ನ ಇನ್ನೊಂದು ಸ್ವಲ್ಪ ದುಃಖ ಜಾಸ್ತಿ ಮಾಡೋದು ಆ ಥರ ಮಾಡಬಾರ್ದು. ಸೊ ಖುಷಿಯಾಗಿರೋಣ, ಏನೂ ಮಾಡೋದಕ್ಕಾಗಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕಷ್ಟೆ. ದೇವ್ರ ಮೇಲೆ ನಂಬಿಕೆ ಇದೆ ಅನ್ನೋದಕ್ಕಿಂತ ನಂಬಿಕೆನೇ ದೇವರು ಗಾಯ್ಸ್. ನಾವೇನು ನಂಬ್ತೀವಿ ಅದೇ ದೇವರು. ನಾವು ಏನು ನಂಬಲ್ಲ, ನಮಗೆ ಸುಳ್ಳು ಅನಿಸುತ್ತೆ, ಅದೇ ದೆವ್ವ. ಇವಾಗ ದೇವ್ರಿದ್ದಾನೆ, ದೇವ್ರನ್ನ ಹೋಗಿ ಬೇಡ್ಕೊಂಡ್ರೆ ನನಗೆ ದುಡ್ಡು ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಅಂತಸ್ ಕೊಡ್ತಾನೆ. ಏನು ದೇವ್ರು ಕೊಡಲ್ಲ. ನಾವು ಅದಕ್ಕೆ ಕೆಲಸ ಮಾಡಬೇಕು. ನಾವು ಮಾಡೋ ಕೆಲಸಕ್ಕೆ ಫಲನ ದೇವ್ರು ಕೊಡೋದು. ಸೊ ಫಲನ ದೇವ್ರಿಗೆ ಬಿಡಬೇಕು. ನಮ್ಮ ಪರಿಶ್ರಮ ಏನಿದೆ, ನಮ್ಮ ಕೆಲಸ ಏನಿದೆ, ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಫಲ ದೇವ್ರಿಗೆ ಬಿಡಬೇಕು, ದೇವ್ರು ಕೊಡ್ತಾನೆ ಫಲನ. ನಮ್ಮ ಟೀ ಮಳ್ತಾ ಇದೆ ಮಳ್ಳಿ. ಕೆಲವೊಂದು ಸಲ ಅನಿಸುತ್ತೆ, ದೇವ್ರು ಏನಕ್ಕೆ ನಾನು ಒಬ್ಬನಿಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ, ಇಷ್ಟೆಲ್ಲ ಪರೀಕ್ಷೆ ಮಾಡ್ತಾನೆ, ಇಷ್ಟೊಂದು ಟ್ವಿಸ್ಟ್ ಕೊಡ್ತಾನೆ ಅಂತ. ಏನೋ ಗೊತ್ತಿಲ್ಲ, ಕೆಲವೊಂದು ಸಲ ಹಂಗೆ ಅನಿಸುತ್ತೆ. ಸೊ ನಾನೊಬ್ಬನಿಗೇನೆ ಇಷ್ಟೊಂದು ಕಷ್ಟ, ಏನಕ್ಕೆ ದೇವ್ರಿಗೆ ಬೇರೆ ಇನ್ಯಾರು ಕಾಣಿಸೋದೇ ಇಲ್ವಾ ಅಂತ. ಆದರೂ ನಾನು ಯಾವತ್ತೂ ಕುಗ್ಗಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹಿಂದೆ ಹೋಗೇ ಇಲ್ಲ ಗೈಸ್. ನಿಜ, ಎಷ್ಟು ಕಷ್ಟ ಕೊಡ್ತಾನೋ ಕೊಡಲಿ ದೇವರು. ಅದನ್ನೆಲ್ಲ ಆ ದೇವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು. ಏನು ಗುರು ಇಷ್ಟೆಲ್ಲ ಕಷ್ಟ ಕೊಟ್ಟರು ನಗ್ನಗ್ತಾನೆ ಇರ್ತಾನಲ್ಲ ಇವನು ಅಂತ ದೇವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು. ಹಾಗಾಗಿ ಯಾವುದಕ್ಕೂ ಎದುರೋದೇನು ಬೇಕಾಗಿಲ್ಲ. ಕಾಲ ಎಲ್ಲದನ್ನು ಸರಿ ಮಾಡುತ್ತೆ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅದರಲ್ಲಿ ಭಯ ಪಡೋದು ಏನು ಬೇಡ. ಈ ನೈಟಲ್ಲಿ ಅಡ್ವೆಂಚರಸ್ ಮಾಡೋ ಈ ಟೈಮಲ್ಲಿ ಈ ಫಿಲಾಸಫಿ ಎಲ್ಲ ಬೇಕಂತ ನೀವು ಕೇಳ್ಬೋದು. ಏನೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ಟೀ ಮಾಡೋ ತನಕ ಏನಾದರೂ ಮಾತಾಡಬೇಕಲ್ಲ ಗೈಸ್. ನಾವು ನೀವು ಇಬ್ಬರೇ ಇರೋದು, ಏನಾದರೂ ಮಾತಾಡಬೇಕಲ್ಲ ಟೀ ಮಾಡೋ ತನಕ. ಹಾಗಾಗಿ ಈ ನನ್ನ ಒಂದು ಸಣ್ಣ ಫಿಲಾಸಫಿ ಹೇಳಿದೆ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡ್ರಿ. ಹೋಗ್ರಿ, ರಿಂಗ್ ಟ್ಯೂನು ಯಾವ ಥರ ಇದೆ? ಎಲ್ಲಿದೆ? ಮಲ್ಬಿಟ್ರಿಯಾ? ಫೋನ್ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್. ನಾನಿಲ್ಲಿ ಒಬ್ಬನೇ ಕ್ಯಾಂಪ್ ಹಾಕಿದ್ದೀನಿ ಅಂದ ತಕ್ಷಣ ಅವ್ರೇನು ಮಲಗ್ಬಿಟ್ಟಿಲ್ಲ. ಅವರು ಭಯ, ನಾನು ಒಬ್ಬನೇ ಇಲ್ಲಿ ಇದ್ದೀನಿ ಅಂತ. ಅವ್ರಿಗೆ ನಾನು ಇಲ್ಲಿ ಕ್ಯಾಂಪ್ ಹಾಕಿರೋನಿಗೆ ನನಗೇನು ಭಯ ಇಲ್ಲ. ಅಲ್ಲಿ ತೋಟದ ಮನೆಯಲ್ಲಿ ಮತ್ತು ಅಲ್ಲಿ ಟ್ರೀ ಹೌಸ್ ಮೇಲ್ಗಡೆ ಇದ್ದಾರಲ್ಲ ಅವ್ರಿಗೆ ನನಗಿಂತ ಜಾಸ್ತಿ ಭಯ, ನಾನಿಲ್ಲಿ ಕ್ಯಾಂಪ್ ಹಾಕಿರೋದಕ್ಕೆ. ಹಾಗೆ ಅದಕ್ಕೆ ಅವರು ಸುತ್ತ ಎಲ್ಲ ವಾಚ್ ಮಾಡ್ಕೊಂಡವ್ರೆ ಆವಾಗಿಂದ. ಅಂತೂ ಬಂದರು. ಬನ್ನಿ. ಬ್ಲ್ಯಾಕ್ ಟೀ ಗೈಸ್, ಬ್ಲ್ಯಾಕ್ ಟೀ. ನೀವು ಬ್ಲ್ಯಾಕ್ ಟೀ ಹಾಲಾಗ್ತಾ ಹೋದರೆ ಟೀ ಚೆನ್ನಾಗಾಗಲ್ಲ ಅಂತ ನೀವು ಅಂದ್ಕೊಳ್ಳೇಬೇಡಿ. ಹಾಲಾಗ್ತಾ ಟೀ ಕುಡ್ದು ನೋಡಿ, ಅದು ಒಂಥರ ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಹಾಲಾಗ ಕುಡ್ಬೇಕು, ಕೆಲವರು ಹಾಲಾಗ ಕುಡಿಯೋದೇ ಇಲ್ಲ. ಚಿಯರ್. ಓಕೆ, ನಮ್ಮ ಬ್ಲ್ಯಾಕ್ ಟೀ ಟೇಸ್ಟ್ ಮಾಡೋಣ. ಮಾಮದಪ್ಪ, ಇದು ಕಷ್ಟ ಅನ್ನೋದೊಂದು ಬಿಟ್ಟರೆ ಬಟ್ ಆದರೂ ಏನೋ ಒಂಥರ ಫೀಲ್ ಚೆನ್ನಾಗಿದೆ ನೋಡಿ. ಪೀಸಾಗೆ ಇಲ್ಲಿ ಕೂತ್ಕೊಂಡು ಬ್ಲ್ಯಾಕ್ ಟೀ ಕುಡ್ಕೊಂಡು ಬಿಸ್ಕೆಟ್ ತಿಂತಾಯಿದ್ರೆ ಆಹಾ. ನಾವು ಟೀ ಕುಡಿತಾ ಆನೆ ಬಂದೇ ಬಿಟ್ಟಿದ್ದಂತೆ. ಅಲ್ಲಿ ಟ್ರೀ ಹೌಸಿಂದ ಫೋನ್ ಮಾಡವ್ರೆ. ಕಾಂತನಾ ಯಾತೆ ಹೇಳು? ಮಹೇಶ್ ಮಾಡ್ಕೊಂಡು ಥರ್ಡ್ ಇಯರ್ಸ್ ಮೇಲೆ ಉಚ್ಚಿದ್ದಲ್ಲ ಅವತ್ತು. ಹಾಂ, ಇಲ್ಲಿ ಅದೇ ಇರೋ ಬಂದು ಬೇಕಾರಂತೆ ದೇವ್ರ ಇರೋ ಬಂದ್ಬೇಕಾರೆ ಗಾಡಿ ಇರ್ತೀವಿ. ಆನೆ ಬಂದಿದ್ದ ಕೆಳಗದೆ ನಾವು ಎಲ್ಲಿ?
ಕೆಳಗೆ ಎಲ್ಲ ಎಸಿ ಜೋಳ ಹಾಕೋನೆ ಅಲ್ಲದೆ ಆನೆ. ನಮ್ಮ ಕ್ಯಾಂಪ್ ಹಾಕಿರೋದಕ್ಕೆ ಎಷ್ಟು ದೂರ? ನಿಮ್ ಕ್ಯಾಂಪ್ ಹಾಕಿದಾರದಕ್ಕೆ ಅಲ್ಲೇನೆ ಒಂದ್ ಕಟ್ಟೆ ಇರ್ತು ಅಂದ್ರೆ ನಿಮ್ ಕ್ಯಾಂಪು. ಇಲ್ಲಿ ರೈಟ್ ಸೈಡಾ? ಹಾ ಕೆಳಗೆ ಕಾಣಿಸ್ತಿದ್ದೆ ನಿಮ್ಗೆ? ಇಲ್ಲ, ಮುರಿತದೆ. ಇನ್ನು ನಮ್ ಜೋಳಕ್ಕೆ ಬಂದಿಲ್ಲ ತಾನೆ? ಇನ್ನೊಂದು 4 ಹೆಜ್ಜೆ ನಮ್ ಜೋಳಕ್ಕೆ. ನೀವೆಲ್ಲ ಅಲ್ಲಿ ಸದ್ ಮಾಡ್ತಿರೋದಕ್ಕೆ ಬ್ಯಾಟ್ರಿ ಹಾಕ್ತಿರೋದಕ್ಕೆ ಅದು ಬತ್ತ ಇಲ್ಲ. ನೀವೆಲ್ಲ ನಿಲ್ಸಿ 10 ನಿಮಿಷ ಅಲ್ಲಿಗೆ ಬರ್ತದೆ ನೋಡಿ ಬೇಕಾದ್ರೆ. ಸರಿ ನೋಡ್ತೀನಿ. ಓಕೆ, ಇದ್ರ ಮೇಲೂ ಇಲ್ಲಿ ಸೋಲೋ ಕ್ಯಾಂಪ್ ಹಾಕ್ತೀನಿ, ಒಬ್ಬನೇ ಇರ್ತೀನಿ ಅನ್ನೋದು ತುಂಬ ಡೇಂಜರಸ್ಸು. ಇವಾಗ ಅವರು ಡೈರೆಕ್ಟ್ ಅಲ್ಲಿ ಮೇಲ್ಗಡೆ ಅಲ್ಲಿ ನೋಡ್ಕೋತಾರೆ ಆನೆ ಎಲ್ಲೆಲ್ಲಿ ಮೂವ್ಮೆಂಟ್ ಆಗುತ್ತೆ ನಮ್ಗೆ ಹೇಳ್ತಾರೆ. ನಾವು ಮಾವ ಇಲ್ಲಿ ಗಂಡುಗಲ್ ಕುಮಾರರು. ಸೊ ಇಲ್ಲಿ ಕೆಳಗಡೆ ಅದನ್ನು ದಾಟದೇ ಇರೋ ಥರ ನಾವು ನೋಡ್ಕೋಬೇಕು. ನಮ್ಮ ಕ್ಯಾಂಪ್ ಇದೆಯಲ್ಲ, ನಮ್ಮ ಕ್ಯಾಂಪಿಂದ 100 ಮೀಟ್ರಲ್ಲೇ ಆನೆ ಇದೆ. ಅಲ್ಲಿ ಮುರಿತಾ ಇದೆ, ನಮಗೆ ಕೇಳಿಸ್ತಾ ಇದೆ. ಆದರೆ ಬ್ಯಾಟ್ರಿ ಹಾಕಿದ ತಕ್ಷಣ ನಮ್ಮ ಸೈಡ್ ಬರುತ್ತೋ ಕೆಳಗಡೆ ಹೋಗುತ್ತೋ ಅಂದ್ಬಿಟ್ಟು ಇನ್ನೂ ಬ್ಯಾಟ್ರಿ ಹಾಕಿಲ್ಲ. ಇನ್ನೊಂದು ಸ್ವಲ್ಪ ಹತ್ರ ಬರಲಿ, ಆಮೇಲೆ ಟ್ಯಾಕ್ಟ್ರಿ ಎತ್ಕೊಂಡು ಹೋಗಿ ಓಡಿಸೋಣ. ಇದ್ಯಾಕ್ರೆ ಮೇಲೋ ಕೂತಿದ್ದೀರಿ? ಓಕೆ ನೋಡಿ, ಟ್ರ್ಯಾಕ್ಟರ್ ಮೇಲ್ಗಡೆಗೆ ಬಂದ್ವಿ. ಇಲ್ಲಿಂದ ಸೈಲೆಂಟಾಗಿ ಕೇಳಿಸ್ಕೊಂಡಿರಿ, ಯಾರು ಸೌಂಡ್ ಮಾಡಬೇಡಿ. ಒಂದೊಂದು ಟೈಮು ಒಂಟಿ ಕೊಂಬನೇ ಬರುತ್ತೆ, ಮಕನ ಬರುತ್ತೆ. ಇನ್ನೊಂದು ಟೈಮ್ಲಿ 3 ಆನೆಗಳು ಒಟ್ಟಿಗೆ ಬರ್ತವೆ. ಸೊ ಇವಾಗ ಅಲ್ಲಿ ಸೌಂಡ್ ಆಗ್ತಿದೆ, 1 ಇದೆಯೋ 3 ಇದೆಯೋ ಗೊತ್ತಿಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನು 5 ನಿಮಿಷಕ್ಕೆ ನೋಡಿ ನಮ್ಮ ಮುಂದೆ ಇರ್ತವೆ ಆನೆಗಳು. ಇನ್ನೊಂದು ರೌಂಡು ಟ್ಯಾಕ್ಟ್ರಿಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದು ಬೇಡ, ಹಂಗೆ ಒಂದು ಅಷ್ಟು ದೂರ ಹೋಗಿದ್ದು ಬರೋಣ ಬನ್ನಿ. ಗಂಡುಗಲಿ ಕುಮಾರರು ಟ್ಯಾಕ್ಟರ್ ಮೇಲೆ ಕೂತಾರೆ. ಸೊ ಒಂದು ರೌಂಡು ಇಲ್ಲಿ ಹೋಗಿದ್ದು ಬರೋಣ ಬನ್ನಿ. ನೀವೆಲ್ಲರೂ ಅಲ್ಲೇ ಇರಿ, ಬರಬೇಡಿ. ಬೇಡಿ ಅಲ್ಲೇ ಇರಿ, ನೋಡ್ಕೊಬತ್ತೀನಿ. ಇಲ್ಲೇ ಸೌಂಡ್ ಆಗ್ತಾ ಇತ್ತು, ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಸೊ ಓಕೆ, ಇಲ್ಲಿ ನೋಡಿ ನಮ್ಮ ಕ್ಯಾಂಪ್ ಒಳಗಡೆಗೆ ಬಂದರೆ ಇದೇ ಡೌನ್ ಗುರು. ನಾನು ಡೌನ್ಗೆ ಹಾಕ್ಬಿಟ್ಟನಿ, ಅಂದರೆ ನಾನು ಸ್ವಲ್ಪ ಹಿಂಗಿಂಗೆ ಮಲ್ಕೋಬೇಕಷ್ಟೆ. ಇಲ್ಲಿ ಮಲ್ಗೋದಕ್ಕೂ ಭಯ, ಎಚ್ಚರವಾಗಿ ಇರಲೇಬೇಕು. ಆನೆ ನೋಡಿದ್ಮೇಲೆ ಭಯ ಆಗಲ್ಲ, ಆನೆ ನೋಡದೇ ಇರೋದಕ್ಕೂ ಮುಂಚೆನೇ ಸ್ವಲ್ಪ ಭಯ ಆಗೋದು, ಎಲ್ಲಿದೆಯೋ ಏನು ಅಂತ. ನಾವು ಇವಾಗ ಡೈರೆಕ್ಟು ಟ್ರೀ ಹೌಸಿಗೆ ನಾನು ಹೋಗ್ತೀನಿ. ಸೊ ಭಯ ಅಂತ ಅಲ್ಲ, ಒಬ್ಬನೇ ಬೇಜಾರು. ಅಲ್ಲಾದರೆ ಡೈರೆಕ್ಟಾಗಿ ಕಾಣಿಸುತ್ತೆ, ಅವ್ರು ಮಲಗ್ಬಿಡ್ತಾರೆ ಮೇಲ್ಗಡೆ, ಅವರು ಡೈಲಿ ನಿದ್ಗೆಟ್ಟು. ನಾನು ಟ್ರೀ ಹೌಸಿಂದ ಫಸ್ಟು ಕಾಣಿಸುತ್ತೆ ಅಲ್ಲಿಂದ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಇಳಿಗೆ ಬಂದು ಓಡಿಸೋಣ. ಬ್ಯಾಡಿ ಹೋಗಿ ನಾನು ಹೋಗ್ತೀನಿ. ನಮ್ಮ ಕ್ಯಾಂಪಲ್ಲಿ ಒಂಟಿ, ಅವರು ತೋಟದ ಮನೆಗೆ ಹೋಗ್ತಾರೆ, ನಾನು ನಮ್ಮ ಟ್ರೀ ಹೌಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹಾಗೆ ಈ ತಂತಿನ ತುಳಿದು ಈ ಕಡೆಗೆ ದಾಟುತ್ತೆ. ಮೋಸ್ಟ್ಲಿ ನಮ್ಮ ಡೈರೆಕ್ಟ್ರು ಅವರೆಲ್ಲ ಮಲಗ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಮೇಲ್ಕೋಣ ಬನ್ನಿ. ಈಗ ಗೂಟ ಮುರಿನಿಲ್ಲ ನೀವು ಏರಾಗ ಕೇಳಿ ಇವನ್ನ ಸೂಲ್ ಹೆಂಗ್ ಬಂತು ಗೊತ್ತಾ, ಬಸ್ಸನ್ ಬಂತು ಇಲ್ಲೇ ಈ ಮೂಲೆಯಲ್ಲೇ. ಆನೆ ಇಲ್ಲೇ ನಮ್ಮ ಸರೌಂಡಿಂಗ್ ಇಲ್ಲೇ ಹತ್ತಿರ ಒಂದು 100 ಮೀಟ್ರಲ್ಲೇ ಇದೆ. ಅಲ್ಲೊಂದು ಕಟ್ಟೆ ಇದೆ, ಕಟ್ಟೆ ಕೆಳಗಡೆ ಇದೆ. ಸೊ ನಾವು ಹತ್ತತ್ರ ಅಲ್ಲಿ ಗಂಟ್ಲು ಹೋಗಿದ್ದೋ, ಬಟ್ ಕಾಣಿಸ್ಕೊಂಡಿಲ್ಲ. ನೋಡುವ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ಬೇರೆ ಚಳಿ ಗೈಸ್. ಆನೆ ನೋಡಲ್ಲಿ ಕಾಣಿಸ್ತಾ? ಅಲ್ಲಿ ನೋಡ್ರಿ ಆನೆ. ಒಂದೇ ಇತ್ತಾಗ ಹೋಯ್ತದ ಅಲ್ಲೇ ನಿಂತದ ನೋಡಿ, ಇಲ್ಲೇ ಹೋಯ್ತು ಕೋಣಲ್ಲಿ.
ಇಲ್ಲೇ ನಿಂತಿಲ್ವಣ, ಇಲ್ಲೇ ಎಲ್ಲೇನೋ ಹೋಯ್ತದು. ಹೋಯ್ತು ಕಣಕ್ಕೆ. ಎಷ್ಟು ಟ್ರಿಪ್ ಅಣ್ಣ ಇದು? ಇದು 2ನೇ ಸಲ ಬಂದಿರೋದು. ಎಲ್ರಿಗೂ ಗುಡ್ ಮಾರ್ನಿಂಗ್. ನಮ್ಮ ಟ್ರೀ ಹೌಸಿಂದ ಹೊರಗಡೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನೋಡಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿದೆ ನಮ್ಮ ಕ್ಯಾಂಪು. ಆನೆ ಬಂದಿದ್ದು ಅದೇ ಜಾಗಕ್ಕೆ. ಆಲ್ರೆಡಿ ಸೂರ್ಯ ಮೇಲ್ಗಡೆ ಹೋಗಿದ್ದಾನೆ. ಈಗ ನೋಡಿ ಡೈರೆಕ್ಟ್ ಎದುರು ಚಳಿ ಕನ್ಸು ಕಾಣು, ಆನೆ ಕನ್ಸೆ ಇಲ್ಲಿ ನಿಂತದೆ ಆನೆ. ನಾವೆಲ್ಲ ಟ್ಯಾಟ್ರಿ ಎತ್ಕೊಂಡು ಏನು ನಾವು ಆನೆ ಟ್ಯಾಟ್ರಿಗೆ ಬಂದ್ಬಿಡ್ತಾ ಎಲ್ಲ ದಿಕ್ಕಾಪಲ್ಲ ಓಡ್ತಾವಿ. ಆ ಕನ್ಸಲ್ಲಿ ಬಡ್ಡು ಮುರಿಯೋದು. ಚೆನ್ನಾಗಿ ಇಲ್ಲೇ ಮನಗಿದೆ ಅಣ್ಣ, ಆನೆ ಬಂದದ ನೋಡೋಣ ಅಂತ. ನೀವ್ ನೋಡ್ತಾ ಆನೆ ಇಲ್ಲಿ ನಿಂತಿದ್ದಾಗ ಯಾವಾಗ ಜಸ್ಟ್ ಬಂದಿದ್ದು ಆ ಪಾಟಿ ಮುರ್ಕ ಬರ್ತದೆ ನಿಮ್ಮ. ನಮ್ಮ ಟ್ರೀ ಹೌಸಿಂದ ಕೆಳಗಡೆ ಹೋಗಿ ನಮ್ಮ ಕ್ಯಾಂಪ್ ಏನಾಗಿದೆ ನೋಡೋಣ ಬನ್ರಿ. ನೈಟ್ ನೋಡ್ರಿ ನಾವು ಅಲ್ಲಿದ್ವಿ. ಆನೆ ಹಂಗಿಂದ ಮತ್ತು ಫಸ್ಟ್ ಬಂದಿದ್ದು ನೋಡಿ, ಇಲ್ಲಿ ಬಂದು ಅಲ್ಲಿ ನಾನು ಟಾರ್ಚ್ ಹಾಕ್ತಿದ್ಕು ಅಲ್ಲಿ ಕೆಳಗಡೆ ಇಳಿಗ ಅಲ್ಲೋಯ್ತು. ಮತ್ತೆ ಇನ್ನೊಂದು ಸಲ ಅಲ್ಲಿ ತನಕ ಬಂದಿತ್ತು, ಅಲ್ಲಿಂದ ಹೀಗೆ ಹೋಯ್ತು. ಸೊ ನೈಟ್ ಕತ್ಲೆಗೆ ಸರಿ ಕಾಣಿಸ್ತಿಲ್ಲ ಅನ್ಸುತ್ತೆ. ನೋಡ್ರಿ ಲದ್ದಿ ಎಷ್ಟು ಹಾಕಿದೆ ಇಲ್ಲಿ. ಇದು ನೈಟ್ ಹೋಗಿರೋ ಹೆಜ್ಜೆಗಳು ನೋಡಿ, ಇಷ್ಟಿಷ್ಟಾಗಲ್ಲ. ಇಲ್ಲೊಂದು ಹೆಜ್ಜೆ, ಇಲ್ಲೊಂದು ಹೆಜ್ಜೆ, ಹಾಗೆ ಇಲ್ಲಿ ನೋಡಿ ಇಲ್ಲೋಗಿದೆ ನೋಡಿ. ನೈಟು ಆ ಬಿಯರ್ ಬಾಟ್ಲ್ಗಳೆಲ್ಲ ಕಟ್ಟಿದ್ವಲ್ಲ, ಎಲ್ಲ ಕಿತ್ತು ಕೆಳಗಡೆಗೆ ಬಿದ್ದಿದೆ. ಸೌಂಡ್ ಆಗಲಿ ಅಂದ್ಬಿಟ್ಟು ಕಟ್ಟಿದ್ದು ಎಲ್ಲ ಕಿತ್ತು ಕೆಳಗಡೆಗೆ ಬಿದ್ದಿದೆ. ಇದು ಹಿಂಗೆ ಬಂದು ನೋಡಿ ಇಲ್ಲೋಗಿರೋದು, ಅಲ್ಲೋಗಿದೆ ನೋಡಿ, ಕೆಳಗಡೆ ಹೋಗಿದೆ. ಇಲ್ಲಿ ನೋಡ್ರಿ ನಮ್ಮ ಕ್ಯಾಂಪು ಅನಾಥವಾಗಿ ನೋಡಿ ಇಲ್ಲಿ ಬಿದ್ದಿದೆ. ಅಲ್ಲಿ ನೋಡಿ ಅಲ್ಲಿ ತೋಟದ ಮನೆ ಅಲ್ಲಿದೆ, ಟ್ಯಾಕ್ಟ್ರಿ ಎತ್ಕೊಂಡೋದ್ರು. ಅನಾಥವಾಗಿ ನಮ್ಮ ಕ್ಯಾಂಪ್ ಇಲ್ಲಿದೆ, ನಮ್ಮ ಫೈರ್ ಕ್ಯಾಂಪ್ ಇಲ್ಲೇ ಇದೆ. ಇಲ್ಲಿಗೆ ಆನೆ ಬಂದಿದ್ದು. ಓಕೆ, ಇವಾಗ ನಮ್ಮ ಕ್ಯಾಂಪ್ ಪ್ಯಾಕ್ ಮಾಡಿ ಇಲ್ಲಿಂದ ಹೋಗಬೇಕು. ಓಕೆ, ಈ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್.